ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗ್ಯಾರಂಟಿ ನ್ಯೂಸ್ಗೆ ಚಾರ್ಜ್ ಶೀಟ್ ಪ್ರತಿ ಲಭ್ಯವಾಗಿದೆ. ಕಾಲಿನಿಂದ ರೇಣುಕಾ ಸ್ವಾಮಿಗೆ ಬಲವಾಗಿ ಒದ್ದೆ, ಪವಿತ್ರ ಗೌಡಗೆ ಚಪ್ಪಲಿಯಿಂದ ಹೊಡಿ ಅಂತ ಹೇಳಿದ್ದೆ, ಅವಳು ನಾನು ಹೇಳಿದಂತೆ ಚಪ್ಪಲಿಯಿಂದ ಹೊಡೆದಿದ್ದಾಳೆ. ನಂತರ ಪವಿತ್ರಾಗೆ ಡ್ರಾಪ್ ಮಾಡಲು ವಿನಯ್ಗೆ ಹೇಳಿದೆ. ನಂದೀಶ ಸ್ವಾಮಿಯನ್ನ ಎತ್ತಿ ನೆಲಕ್ಕೆ ಬಿಸಾಡಿದ್ದ. ಚಾರ್ಜ್ ಶೀಟ್ ನಲ್ಲಿ ದರ್ಶನ್ ಹೇಳಿಕೆ ಉಲ್ಲೇಖ ಆಗಿದೆ. ಕೊಲೆ ಆರೋಪಿ ನಟ ದರ್ಶನ್ ಸ್ವ ಇಚ್ಛಾ ಹೇಳಿಕೆ. ವಿಚಾರಣೆ ವೇಳೆ ಸ್ಫೋಟಕ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ ನಟ ದರ್ಶನ್. ಡಿ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಸೇರಿದಂತೆ 17 ಜನ ಆರೋಪಿಗಳು ಈಗ ಜೈಲು ಕಂಬಿ ಏನಿಸ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆಯಾಗಿದೆ. ಗ್ಯಾರಂಟಿ ನ್ಯೂಸ್ಗೆ ಚಾರ್ಜ್ ಶೀಟ್ ಪ್ರತಿ ಲಭ್ಯ ಆಗಿರೋದು. ಇಲ್ಲಿ ಆಶ್ಚರ್ಯಕರ ಮಾಹಿತಿ ಲಭ್ಯ ಆಗಿದೆ. ಕಾಲಿನಿಂದ ರೇಣುಕಾ ಸ್ವಾಮಿಗೆ ಬಲವಾಗಿ ಒದ್ದಿದ್ದೇನೆ ಅಂತ ಸ್ವತಃ ನಟ ದರ್ಶನ್ ಸ್ವ ಇಚ್ಛಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾಲಿನಿಂದ ರೇಣುಕಾ ಸ್ವಾಮಿಗೆ ನಾನು ಬಲವಾಗಿ ಒದ್ದಿದ್ದೇನೆ. ಇನ್ನು ಪವಿತ್ರ ಗೌಡ ಕೂಡ ಅಲ್ಲೇ ಇದ್ರು. ಪವಿತ್ರ ಗೌಡಗೆ ಚಪ್ಪಲಿಯಿಂದ ರೇಣುಕಾ ಸ್ವಾಮಿಯನ್ನ ಹೊಡಿ ಅಂತ ಹೇಳಿದೆ. ಆಕೆಯೂ ಕೂಡ ನಾನು ಹೇಳಿದಂತೆ ಚಪ್ಪಲಿಯಿಂದ ಹೊಡೆದಿದ್ದಾಳೆ. ನಂತರ ಪವಿತ್ರಾಗೆ ಡ್ರಾಪ್ ಮಾಡೋದಕ್ಕೆ ನಾನು ವಿನಯ್ಗೆ ಹೇಳಿದೆ. ಅದಾದ ನಂತರ ವಿನಯ್ ಪವಿತ್ರಾಳನ್ನ ಕರ್ಕೊಂಡು ಹೋದ. ನಂತರ ನಂದೀಶ ಅನ್ನೋನು ಸ್ವಾಮಿಯನ್ನ ಎತ್ತಿ ನೆಲಕ್ಕೆ ಬಿಸಾಡಿದ್ದ ಅಂತ ಕೂಡ ಚಾರ್ಜ್ ಶೀಟ್ ನಲ್ಲಿ ದರ್ಶನ್ ಹೇಳಿಕೆ ಉಲ್ಲೇಖ ಆಗಿದೆ. ಅಂದ್ರೆ ಎಷ್ಟು ಕ್ರೂರವಾಗಿ ದರ್ಶನ್ ಅಂಡ್ ಗ್ಯಾಂಗ್ ರೇಣುಕಾ ಸ್ವಾಮಿಯ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ವಿಚಾರಣೆ ವೇಳೆ ಸ್ವತಃ ನಟ ದರ್ಶನ್ ಸ್ಫೋಟಕ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ. ಕೊಲೆ ಆರೋಪಿ ನಟ ದರ್ಶನ್ ಸ್ವ ಇಚ್ಛಾ ಹೇಳಿಕೆಯನ್ನ ಕೊಟ್ಟಿರೋದನ್ನ ಗಮನಿಸ್ತಾ ಇದ್ದೀವಿ. ಅಂದ್ರೆ ರೇಣುಕಾ ಸ್ವಾಮಿಯ ಒಂದು ಫೋಟೋ ವೈರಲ್ ಆಯ್ತು. ಅದು ನನ್ನನ್ನ ಬಿಟ್ಟು ಬಿಡಿ, ತಪ್ಪಾಯ್ತು, ಕ್ಷಮಿಸಿ ಅಂತ ಕೇಳ್ಕೊಳ್ಳುವಂತ ಒಂದು ಫೋಟೋ. ಆತನ ಮೈ ಮೇಲೆ ಬಟ್ಟೆನೇ ಇರಲಿಲ್ಲ ಅಂತ ಒಂದು ಫೋಟೋ ವೈರಲ್ ಆಗಿತ್ತು. ಅದಾದ ನಂತರ ಈ ಒಂದು ಸ್ವ ಇಚ್ಛಾ ಹೇಳಿಕೆ ಬಂದ ನಂತರ ಗೊತ್ತಾಗ್ತಾ ಇದೆ ಈ ಆರೋಪಿಗಳು ಎಷ್ಟು ಕ್ರೂರವಾಗಿ ಆತನನ್ನ ನಡೆಸ್ಕೊಂಡಿದ್ದಾರೆ. ಆತನ ಮೇಲೆ ಮೃಗಿಯ ರೀತಿಯಲ್ಲಿ ಮುಗಿಬಿದ್ದಿರೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಗ್ಯಾರಂಟಿ ನ್ಯೂಸ್ಗೆ ಚಾರ್ಜ್ ಶೀಟ್ ಪ್ರತಿ ಲಭ್ಯವಾಗಿದೆ. ಚಾರ್ಜ್ ಶೀಟ್ ನಲ್ಲಿ ಏನು ಉಲ್ಲೇಖ ಆಗಿದೆಯೋ ಅದನ್ನೇ ನಿಮ್ಮ ಮುಂದೆ ಇಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಸ್ವತಃ ದರ್ಶನ್ ಏನ್ ಹೇಳಿಕೆಯನ್ನ ಕೊಟ್ಟಿದ್ದಾರೋ ಅದೇ ಹೇಳಿಕೆಯನ್ನ ನಿಮ್ಮ ಮುಂದೆ ಇಡುವಂತ ಪ್ರಯತ್ನವನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ ಮಾಡ್ತಾ ಇದೆ. ಕಾಲಿನಿಂದ ರೇಣುಕಾ ಸ್ವಾಮಿಗೆ ನಾನು ಬಲವಾಗಿ ಒದ್ದಿದ್ದೇನೆ, ಅವನ ಎದೆಗೆ ಒದ್ದಿದ್ದೇನೆ ಅಂತ ಕೂಡ ಈ ಸಂದರ್ಭದಲ್ಲಿ ಆತ ಸ್ವ ಇಚ್ಛಾ ಹೇಳಿಕೆಯನ್ನ ಕೊಟ್ಟಿರೋದು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ. ಏನೋ ಪವಿತ್ರ ಗೌಡಗೂ ಕೂಡ ನಾನೇ ಹೇಳಿದ್ದೆ ಚಪ್ಪಲಿಯಿಂದ ರೇಣುಕಾ ಸ್ವಾಮಿಗೆ ಹೊಡಿ ಅಂತ ಹೇಳಿ, ಅದರಂತೆ ಚಪ್ಪಲಿಯಿಂದ ಹೊಡೆದಳು ಆಕೆ ಅಂತ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆ ಒಂದು ಹೇಳಿಕೆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ. ನಂತರ ಪವಿತ್ರ ಗೌಡನನ್ನ ಡ್ರಾಪ್ ಮಾಡುವಂತೆ ನಾನು ವಿನಯ್ಗೆ ಹೇಳಿದ್ದೆ. ವಿನಯ್ ಕೂಡ ಆಕೆಯನ್ನ ಕರ್ಕೊಂಡು ಹೋದ. ಅದಾದ ನಂತರ ನಂದೀಶ ರೇಣುಕಾ ಸ್ವಾಮಿಯನ್ನ ಮೇಲಕ್ಕೆ ಎತ್ತಿ ನೆಲಕ್ಕೆ ಬಿಸಾಡಿದ್ದ ಅಂತ ಕೂಡ ಬಹಳ ಸ್ಪಷ್ಟವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ದರ್ಶನ್. ಆ ಹೇಳಿಕೆ ಕೂಡ ಉಲ್ಲೇಖ ಆಗಿದೆ. ಒಟ್ಟಾರೆಯಾಗಿ ಕೊಲೆ ಆರೋಪಿ ನಟ ದರ್ಶನ್ ಸ್ವ ಇಚ್ಛಾ ಹೇಳಿಕೆ ಬಹಳ ಸ್ಪಷ್ಟವಾಗಿ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ.